ಮೂಲಭೂತ ಸೌಕರ್ಯನೇ ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತಂತಂದು ಸಾಕಷ್ಟು ಸಲ ನಮ್ಮ ಮುಂದೆನೇ ಬಿಲ್ಲು ಮಾಡ್ಕೊಂಡಿದ್ದೀನಿ, ಅವಾಗಾಗುತ್ತೆ ಈಗಾಗುತ್ತೆ ಅಂತ ಹೇಳ್ತಾರೆ. ಒಂದು ಉಪ್ಪು ನೀರು ಪ್ರತಿಯೊಬ್ಬರಿಗೂ ಗುಳ್ಳೆ ಆಗಿದ್ದಾವೆ. ಎಲ್ಲ ರೀತಿ ಸಮಸ್ಯೆಗಳನ್ನು ಸಹ ಅನುಭವಿಸ್ತಿದ್ವಿ. ನಮಗೆ ಅಂತ ಏನು ಸ್ವಂತ ಬಿಲ್ಡಿಂಗ್ ಇಲ್ಲ. ಏನು ನಾವು ವಿದ್ಯಾರ್ಥಿಗಳು ಇಲ್ಲಿ ಓದಕ್ಕೆ ಬಂದಿರೋ ಥರ ಕಾಣಲ್ಲ. ಬುಕ್ಸ್ ಕೇಳಿದರೆ ಬುಕ್ಸ್ ಇಲ್ಲ, ಸರ್ಕಾರದಿಂದ ಕೊಡೋದಿಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ಯಾರ ಹತ್ರ ಆದರೂ ಹೋಗಿರಿ ಅಂತಂತಂದು ಯಾರು ನಮಗೆ ವಾರ್ಡನವರು ಈ ಥರ ಹೇಳಿದಾಗ ನಾವು ಮನವಿಯನ್ನು ಕೊಟ್ವಿ. ತಾಲೂಕು ಅಧಿಕಾರಿಗೆ ಮನವಿ ಕೊಟ್ವಿ, ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ವಿ. ಯಾರು ಏನು ಕೇರೆ ಮಾಡ್ತಾಯಿಲ್ಲ ನಮ್ಮನ್ನ. ಪ್ರತಿಯೊಬ್ಬರಿಗೂ ಒಂದು ಸೋಪ್ ಕಿಟ್ಟಿಂದ ಎಲ್ಲ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ವಿ. ಅದಕ್ಕೆ ಇವತ್ತು ನಾವು ಬೀದಿಗೆ ಬಂದಿದ್ವಿ. ನಮಗೆ ಯಾವಾಗ ಸೌಲಭ್ಯಗಳು ನಮ್ಮ ಹೆಸರು ವರುಣ್ ಕುಮಾರ್ ಅಂತ ಸರ್. ಇಲ್ಲಿ ಹಾಸ್ಟೆಲ್ ಸಮಸ್ಯೆ ಬರೀ ಆಶ್ವಾಸನೆ ಕೊಟ್ಟು ಕೇಸಿ ನಮ್ಮನ್ನೆಲ್ಲ ಹಿಂಗೆ ಮುಂದೆ ದಬ್ತಾ ಇದ್ದಾರೆ. ಬರೀ ಮಾತು ಕೊಟ್ಟು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತಂದು ಕೇಸಿ ಇಲ್ಲಿ ತನಕ ಹಂಗೆ ದುಬ್ಕೊಂತಲೇ ಬಂದಾರ. ಯಾವುದೂ ಒಂದು ಕೆಲಸನೂ ಆಗಿಲ್ಲ. ಇಲ್ಲಿಗೆ ಕನಿಷ್ಠ 5-6 ತಿಂಗಳಾಗಿ ಬಂತು. ಸೋಪ್ ಕಿಟ್ಟಂತೂ ಕಾಣಲೇ ಇಲ್ಲ ನಾವು. ಆವಾಗಿಂದನೂ ಬರೀ ಹಿಂಗೆ ಬರ್ತಿದ್ದಾವ, ಹಂಗೆ ಪ್ರಾಬ್ಲಮ್ ಹಿಂಗೆ ಪ್ರಾಬ್ಲಮ್ ಅಂತಲೇ ಹೇಳ್ಕೊಂಬಂದರು. ತಮ್ಮ ಕೈಲಿಂದ ಆಗೋಷ್ಟು ಸಹಾಯನೂ ಮಾಡಲಿಲ್ಲ. ಹುಡ್ರು ಪಾಪ ಅಲ್ಲಿಂದ ಬಂದಿರ್ತಾರೆ, ಬಡ ಕುಟುಂಬದಿಂದ ಬಂದಿರ್ತಾರೆ. ಅವರು ಹಣ ಪರಿಸ್ಥಿತಿ ತೊಂದರೆ ಇರ್ತದೆ. ಅದನ್ನು 5 ಅಥವಾ 6 ತಿಂಗಳಾಯಿತು, ಇನ್ನೂ ಕಿಟ್ ಬಂದಿಲ್ಲ. ಟಾಯ್ಲೆಟ್ ಬಾತ್ರೂಮ್ ಅಂತೂ ಒಂದು ಸರಿಯಾಗಿಲ್ಲ ನಮ್ಮ ಹಾಸ್ಟೆಲ್ನಲ್ಲಿ. ಅವನು ಬರ್ತಾರೆ, ಯಾರನ್ನ ಆಫೀಸರ್ ಬರ್ತಾರೆ ಅಂದರೆ ಮಾತ್ರ ಕ್ಲೀನ್ ಮಾಡಿಸ್ತಾರೆ ಊಟ್ರನ್ನ. ಇಲ್ಲದಿದ್ರೆ ಅವು ಯಾರು ಮುಷಿನ್ ನೋಡೋಕೆ ಬರಲ್ಲ ರೀ. ಆಮೇಲೆ ಮತ್ತೆ ದಿನ ಪೇಪರ್ ಬರೋಲ್ಲ, ಏನೂ ಬರೋಲ್ಲ. ಲೈಬ್ರರಿ ಮಾಡಿಸ್ತಂತ ಮಾತು ಕೊಟ್ಟಿದ್ರು. ಆಮೇಲೆ ಇನ್ನೊಂದು ತಿಂಗಳದ ಮಾಡಿಸ್ತಂದ್ರೆ ಅದೂ ಇಲ್ಲ. ಅವ್ರು ಲೈಬ್ರರಿ ಅಂತೂ ಕೇಳಕ್ಕೆ ಹೋಗ್ಬಿಟ್ಟು ರೂಮೇ ಸರಿಗಿಲ್ಲ ಅಲ್ಲಿ. ಮತ್ತು ಲೈಬ್ರರಿ ವ್ಯವಸ್ಥೆಯಲ್ಲಿ ವಾರದಾಗ ಒಂದಿನ ತೊಳಿತಾರೆ ರೀ. ಅದನ್ನು ಸರಿಯಾಗಿ ತೊಳಿತಾರೋ ಇಲ್ಲ ಕಸ ಬಳಿತಾರೋ ಇಲ್ಲ ಒಂದು ಗೊತ್ತಿಲ್ಲ. ಏನು ಬರಲ್ಲ ರೀ ನಮ್ಮ ಹಾಸ್ಟೆಲಿಗೆ. ಪತ್ರಿಕೆ ನಾಳೆ ಬರ್ತಾವೆ, ನಾಡ್ದು